ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರಿ, ಇದಾ ಮಗದೊಂದು ದಿನವನ್ನು ನಮಗೆ ದಯಪಾಲಿಸಿದ್ದಾರೆ. ಇದಾ ಹೇಳುವಾದ ಆಶೀರ್ವಾದ, ಏನೋ ಹೇಳುವಾದ ಅನುಗ್ರಹ ನಿಮ್ಮ ಮನೆಯಲ್ಲಿ ಬರಲಿಕ್ಕೆ ಬೇಕಾದ ಸಿದ್ಧತೆಯಾಗಿದೆ. ಈ ಯೇಸುವಿನ ಈ ನಿರೀಕ್ಷೆಯ ವಚನವನ್ನು ಕೇಳುವಾಗ ನಮಗೆ ದೇವರು ನೀಡುತ್ತಾ ಇರುವುದು, ಸ್ವರ್ಗವು ಈಗಲೂ ಕೂಡ ನಮ್ಮನ್ನು ನೋಡಿ ಹೇಳುತ್ತಾರೆ, ಮಗನೇ, ನಿನ್ನ ಮನೆಯನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾಗಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಬೇಕು. ಆ ವಿಶ್ವಾಸವನ್ನು ನೀವು ಕೊಡಬೇಕಾದದ್ದು ಕಂಡುಕೊಂಡಾಗಬಾರದು. ಕಾಣದ ವಿಶ್ವಾಸಿಸುವರು ಭಾಗ್ಯವಂತರು ಎಂದು ದೇವರು ಹೇಳಿದರು. ಅದರಿಂದ ಪ್ರಿಯ ಮಕ್ಕಳೇ, ಕಾಣದ ವಿಶ್ವಾಸಿಸಿ, ಇದು ನಿಮಗೆ ಮಾತ್ರವಲ್ಲ, ನಿಮ್ಮ ಸುತ್ತಲೂ ಇರುವವರಿಗೆ, ನಿನ್ನ ರಾಜ್ಯದಲ್ಲಿರುವವರಿಗೆ ನಿಮ್ಮ ಈ ಸೇವೆಯನ್ನು, ಈ ಕೇಳುವಂಥ ವಾಕ್ಯಗಳನ್ನು ಜೀವಂತವಾಗಿದೆ ಎಂಬುದನ್ನು ಮರೆಯಬಾರದು. ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಮಧ್ಯ ಪ್ರವೇಶಿಸಲು ಹೀಗೆ ಹೇಳಿಕೊಂಡಾಗಿದೆ, ನೀವು ಅವಿಶ್ವಾಸಿಯಾಗದೆ ವಿಶ್ವಾಸಿಯಾಗಿರು ಎಂದು ಹೇಳಲಿಕ್ಕೆ ಕಾರಣವಾದನು 27ನೇ ವಾಕ್ಯ 20ನೇ ಅಧ್ಯಾಯ ಯೋಹಾನನ ಸುವಾರ್ತೆ ಕೇಳುತ್ತಾ ಇರುವಾಗಲೇ ನಿಮ್ಮ ಮನೆಯನ್ನು ಕೂಡ ಉದ್ಧಾರವಾಗಲಿಕ್ಕೆ ಬೇಕಾದಂಥ ದಾರಿ ದೇವರು ಸಿದ್ಧಗೊಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಸಿಲುಕಿಕೊಂಡವರಾಗಿದೆಯಾ? ನೀವು ಈ ಸಮಯದ ಲೋಕದ ಸಮಸ್ಯೆಗಳು ಆಗಿದೆಯಾ? ನಿನ್ನ ಸಮಸ್ಯೆಗಳು ಪರಿಹಾರವಿಲ್ಲ ಎಂದು ತಿಳಿದುಕೊಂಡಾಗಿದೆಯಾ? ಆಗ ನೀವು ತಿಳಿಯಬೇಕಾದದ್ದು, ಪರಿಹಾರವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯ ರೂಪ ತಾಳಿದ್ದು ನಮ್ಮೆಲ್ಲರ ವಿಶ್ವಾಸವನ್ನು ಹೇರಳವಾಗಿ ಹೆಚ್ಚಿಸಿ ದೇವರಿಗೆ ಮಹಿಮೆ ಸಲ್ಲಿಸುವ ಒಂದು ಜೀವನ ತಯಾರುಗೊಳಿಸಲಿಕ್ಕೆ ಬೇಕಾಗಿ ಆಗಿದೆ. ಆಗ ದೇವರು ಈ ಸಮಯ ನಿಮ್ಮಲ್ಲಿ ಹೇಳುತ್ತಾರೆ. ಇದಾ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ, ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದರು. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯ 20ನೇ ಅಧ್ಯಾಯ ಯೋಹಾನನ ಸುವಾರ್ತೆ 22ನೇ ವಾಕ್ಯ, ತೋಮನು ಮರುತ್ತರ ನುಡಿದದು, ಹೆಚ್ಚೇನು ಮಾತಾಡಲಿಲ್ಲ, ನನ್ನ ಪ್ರಭುವೇ ನನ್ನ ದೇವನೇ. ಒಂದೊಂದು ಪರಮ ಪ್ರಸಾದವು ಮೇಲಕ್ಕೆ ಎತ್ತುವಾಗ ಬಲಿಯರ್ಪಣೆಯಲ್ಲಿ ದೇವರ ಮೇಲಕ್ಕೆ ಎತ್ತಿ ಯೇಸು ಸ್ವಾಮಿ ತನ್ನ ಆಶೀರ್ವಾದವನ್ನು ಕೊಡುವ ಸಮಯ ನಾವೆಲ್ಲರೂ ಹೇಳಬೇಕಾದ ಮಾತುಗಳಾಗಿದೆ. ನನ್ನ ಪ್ರಭುವೇ ನನ್ನ ದೇವನೇ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಶರೀರವನ್ನು, ಯೇಸುವಿನ ಶರೀರವನ್ನು, ರಕ್ತವನ್ನು ಮೇಲಕ್ಕೆ ಎತ್ತುವಾಗ ಪ್ರಿಯ ಮಕ್ಕಳೇ, ನಾವು ಇದು ನನ್ನ ಶರೀರ, ಇದು ನನ್ನ ರಕ್ತ ಎಂದು ಹೇಳಿ ಇದು ನನ್ನ ನೆನಪಿಗಾಗಿ ಮಾಡಿರಿ ಎಂದು ಹೇಳುವಂಥ ಸಮಯದಲ್ಲಿ ನಾವೆಲ್ಲರೂ ಹೇಳಬೇಕಾದ ವಾಕ್ಯವಾಗಿದೆ, ನನ್ನ ಪ್ರಭುವೇ ನನ್ನ ದೇವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪರಮಪ್ರಸಾದದಲ್ಲಿ ದೇವರನ್ನು ಕಾಣಲಿಕ್ಕೆ ನಮಗೆಲ್ಲರಿಗೂ ಅರಿವು ನೀಡುವಂಥ ದೈವಿಕವಾದ ಯೋಚನೆಯಾಗಿದೆ. ಯೇಸು ಸ್ವಾಮಿ ತನ್ನ ಶರೀರ ರಕ್ತಗಳನ್ನು ಮಾನವನಿಗೆ ಆಹಾರವಾಗಿ ಆ ರಕ್ತ ಕುಡಿಯಲಿಕ್ಕೆ ಭೋಜನವಾಗಿಯೂ ಆ ನೀರನ್ನು ಕೊಟ್ಟು ಅನುಗ್ರಹಿಸುತ್ತ ದೇವರು. ಈ ಸಮಯ ನಮ್ಮನ್ನು ದೇವರ ಅನುಗ್ರಹಿಸಿರಿ. ಯೇಸು ಸ್ವಾಮಿಯಲ್ಲಿ ಸೇರಿ ಎಂದು ನಮಗೆ ಕೂಡ ಹೇಳೋಣ, ನನ್ನ ಕರ್ತರೇ ನನ್ನ ಪ್ರಭುವೇ. ಇದು ದೇವರು ಕೊಟ್ಟದ ವಾಚನವಾಗಿ ಸ್ವೀಕರಿಸಿ ಈ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲ ಈ ವಾಕ್ಯ ಮರಳಿ, ಆಗ ನಿಮ್ಮನ್ನು ದೇವರು ಅರಸಿ ಆಶೀರ್ವದಿಸುತ್ತಾರೆ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.